ದಿನಾಂಕ 20 ಅಂದರೆ ಕಳೆದ ಶನಿವಾರ ಮೇಲ್ಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಂಥ ಒಂದು ಹೆಂಗಸು, ವಯಸ್ಸು ಸುಮಾರು ಒಂದು 28 ವರ್ಷ. ಆಕೆ ಅಲ್ಲೇ ಸಮೀಪದ ಮಾಣಿಕ್ನಳ್ಳಿಯವರಾಗಿದ್ದು 20ನೇ ತಾರೀಕು ಮಧ್ಯಾಹ್ನ ಅದೇನು ಶಾಲೆ ಮುಗಿಸಿ ನಂತರ ಮನೆಗೆ ಹೋಗಿರೋದಿಲ್ಲ, ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ ಅಂತ ಹೇಳಿ ಒಂದು ದೂರನ್ನು ಅವರ ತಂದೆ ಬಂದು ನಮ್ಮ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾರೆ. ಈ ಸಂಬಂಧ ನಮ್ಮ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಮನುಷ್ಯ ಕಾಣೆ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಏನು ಕಾಣೆಯಾದ ಮಹಿಳೆಯನ್ನು ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ. ಆ ದಿನ ಸಂಜೆ ಮೇಲ್ಕೋಟೆ ಏನಿದು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಹಿಂಭಾಗದ ಕೆಳಗಡೆ ಅಂದರೆ ಏನು ಗುಡ್ಡದ ಕೆಳಗೆ ಈ ಕಾಣೆಯಾಗಿರೋ ಮಹಿಳೆಯ ಒಂದು ಗಾಡಿ ಸಿಗುತ್ತೆ. ಆ ಗಾಡಿಯನ್ನು ತೊಗೊಂಬಂದು ಪೊಲೀಸ್ ಸ್ಟೇಷನ್ ಹತ್ರ ಹಾಕೊಂಡಿದ್ದ ಸಂದರ್ಭದಲ್ಲಿ ಅಲ್ಲೇ ಒಬ್ಬರು ಖಾಸಗಿ ವ್ಯಕ್ತಿ ಏನಲ್ಲಿ ಮೇಲ್ಕೋಟೆಗೆ ದೇವ್ರ ದರ್ಶನಕ್ಕೆ ಅಂತ ಬಂದಿರ್ತಾರೆ, ಅವರು ಕೂಡ ಒಂದು ಸಣ್ಣ ಒಂದು ವಿಡಿಯೋ ತುಣುಕನ್ನು ತಂದು ತೋರಿಸ್ತಾರೆ. ಅಲ್ಲೇನೋ ಒಂದು ಇಶ್ಯೂ ಆಗ್ತಿರೋ ಬಗ್ಗೆ ಯಾರೋ ಇಬ್ಬರ ನಡುವೆ ಅಂತ ಇರುತ್ತೆ, ಅದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಆ ವಿಡಿಯೋನ ತೊಗೊಂಡು ಕೂಡ ಜಾಗನೆಲ್ಲ ಸರ್ಚ್ ಮಾಡಲಾಗಿ ಆ ದಿನ ಅಂದರೆ ಶನಿವಾರ ಕಾಣೆಯಾದ ಮಹಿಳೆಯ ಪತ್ತೆ ನಮ್ಮಲ್ಲಿ ಆಗಿರೋದಿಲ್ಲ. ಮತ್ತು ತದನಂತರ ತನಿಖೆಯನ್ನು ಮುಂದುವರಿಸಿ ಪೊಲೀಸರು ಸೋಮವಾರ ಕೂಡ ಅಂದರೆ ಭಾನುವಾರನೂ ಸರ್ಚ್ ಮಾಡಿ ಸೋಮವಾರ ಕೂಡ ಜಾಗಗಳಲ್ಲೆಲ್ಲ ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಮಹಿಳೆಯ ಕುಟುಂಬಸ್ಥರು ಮತ್ತು ಪೊಲೀಸರು ತಂಡ ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ಒಂದು ದೇಹನ ಯಾರೋ ಹೂತಾಕಿರೋ ಹಾಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಅಲ್ಲಿ ಏನು ಪ್ರೊಸೀಜರ್ ಪ್ರಕಾರ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸಿಂದ ನಾವು ಬಂದು ಎಕ್ಸಿಮೇಷನ್ ಎಲ್ಲ ಮಾಡಿಸಿ ನೋಡಲಾಗಿ ಈ ಕಾಣೆಯಾದ ಮಹಿಳೆಯ ಮೃತದೇಹ ಅಂತ ನಮಗೆ ಗೊತ್ತಾಗುತ್ತೆ. ನಂತರ ನಾವು ಈ ಕೇಸನ್ನು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡಿಕೊಂಡು ಯಾರೋ ಈ ಮಹಿಳೆಯನ್ನು ಕೊಂದು ಏನು ದೇಹನ ಹೂತಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟನ್ನು ಅವ್ರ ತಂದೆ ಕೊಟ್ಟ ಮೇರೆಗೆ ಒಂದು ಮರ್ಡರ್ ಕೇಸಾಗಿ ನಾವು ಈ ಕೇಸನ್ನು ಕನ್ವರ್ಟ್ ಮಾಡ್ಕೊಂಡು ತನಿಖೆ ಶುರು ಮಾಡ್ತೀವಿ.